ನೆಕ್ಸ್ಟ್ ನಾವು ಎಕನಾಮಿಯಲ್ಲಿ ಇಂಪಾರ್ಟೆಂಟ್ ಇರುವಂತದ್ದು ಯಾವ್ದಾವ್ದು ಅಂತ ನೋಡ್ಕೊಂಡಿರೋಣ. ಎಕನಾಮಿಯಲ್ಲಿ ನಾವು ನೋಡ್ಕೊಂಡ ತಕ್ಷಣ ಎಕನಾಮಿಕ್ ಸರ್ವೆ ಅಂತೂ ನಮ್ಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಎಕನಾಮಿಕ್ ಸರ್ವೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಿಂತ ಇನ್ನೊಂದು ಕೇಳುವಂತದ್ದು 2011 ಸೆನ್ಸಸ್ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳ್ತಾ ಇರ್ತಾರೆ. ಈ ಸೆನ್ಸಸ್ ಅಲ್ಲಿ ನಾವ್ ಏನ್ ನೋಡ್ಕೊಂಡಿರ್ಬೇಕು ಅಂತಂದ್ರೆ ಪ್ರತಿ ಒಂದಕ್ಕೂ ಕೂಡ ಇಂಡಿಯಾಗೆ ಮತ್ತೆ ಕರ್ನಾಟಕಗೆ ಡಿಫರೆನ್ಸ್ ಏನೇನು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ಈ ಎಕ್ಸಾಂಪಲ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಇಂಡಿಯಾಗೆ ಇರುವಂತದ್ದು ಎಷ್ಟು, ಕರ್ನಾಟಕ ಇರುವಂತದ್ದು ಎಷ್ಟು, ಈ ತರದ ರಿಲೇಷನ್ಸ್ ನೋಡ್ಕೊಂಡಿರಿ. ಯಾಕಂತಂದ್ರೆ ಈ ತರದ ಕ್ವಶನ್ಸ್ ಅವರು ಕೇಳ್ತಾ ಇದಾರೆ ಡಿಫ್ರೆನ್ಸಸ್ ಅಲ್ಲಿ. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟು, ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟು, ಲಿಟ್ರಸಿ ರೇಟು, ಅರ್ಬನೈಸ್ಡ್ ಸ್ಟೇಟ್ ಯಾವುದು, ಅರ್ಬನೈಸ್ಡ್ ಡಿಸ್ಟ್ರಿಕ್ಟ್ ಯಾವುದು, ಕರ್ನಾಟಕದಲ್ಲಿ ಅರ್ಬನೈಸ್ಡ್ ಡಿಸ್ಟ್ರಿಕ್ಟ್ ಯಾವುದು, ಅದಾದ್ಮೇಲೆ ಮೋಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಯಾವುದು, ಮೋಸ್ಟ್ ಪಾಪ್ಯುಲೇಟೆಡ್ ಡಿಸ್ಟ್ರಿಕ್ಟ್ ಯಾವುದು, ಕರ್ನಾಟಕದಲ್ಲಿ ಯಾವುದು, ನಬಾರ್ಡ್ ಮತ್ತೆ ಅದರ ಫಂಕ್ಷನ್ಸ್, ಅದಾದ್ಮೇಲೆ ಶಿಪ್ ಯಾರ್ಡ್ ಯಾವ್ದು ಇದಾವೆ ಇಂಡಿಯಾದಲ್ಲಿ, ಅದಾದ್ಮೇಲೆ ಏರ್ಪೋರ್ಟ್ಸ್ ಅಂತ ಹೇಳಿ ಬಂದ ತಕ್ಷಣ ನಮ್ಗೆ ನಾರ್ತ್ ಇಂದ ಸೌತ್ ನೀವು ಅರೇಂಜ್ ಮಾಡ್ಕೊಂಡಿರಿ ಅಂತ. ಹೊಸ ಏರ್ಪೋರ್ಟ್ ಏನಾದ್ರು ಮಾಡಿದ್ರೆ ಅದು, ಅವುಗಳಿಗೆ ಹೆಸರು ಏನಾದ್ರು ಇಟ್ಟಿದ್ರೆ ಅದು. ಮೇಜರ್ ಏರ್ಪೋರ್ಟ್ ಅಂತಂದ್ರೇನು, ಮೈನರ್ ಏರ್ಪೋರ್ಟ್ ಅಂತಂದ್ರೇನು. ಅದಾದ್ಮೇಲೆ ಎಕನಾಮಿಕ್ ಕಾನ್ಸೆಪ್ಟ್, ಬೇಸಿಕ್ ಎಕನಾಮಿಕ್ ಕಾನ್ಸೆಪ್ಟ್, ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಈ ತರದೆಲ್ಲ ಎಕನಾಮಿಕ್ ಕಾನ್ಸೆಪ್ಟ್. ನೆಕ್ಸ್ಟ್ ಇದರಲ್ಲಿ ನಮ್ಗೆ ಟ್ಯಾಕ್ಸ್ ಡಿಸಲ್ಯೂಷನ್ ನಾವು ನೋಡಿದ್ವಲ್ಲ, ಯಾರು ಟ್ಯಾಕ್ಸ್ ಕೊಡ್ತಾರೆ, ಸೆಂಟರ್ ಏನಾದ್ರು ಲೆವಿ ಮಾಡಿ ಅದನ್ನ ಸ್ಟೇಟ್ ಕಲೆಕ್ಟ್ ಮಾಡಿ ಅಥವಾ ಯುಟಿಲೈಸ್ ಮಾಡ್ಕೊಂಡಿದ್ರೆ ಯಾರಿಗೆ ಹೆಲ್ಪ್ಫುಲ್ ಆಗುತ್ತೆ, ಈ ತರದ ಕ್ವಶನ್ಸ್ ನಾವು ನೋಡ್ಕೊಂಡಿರ್ಬೇಕು. ಸೊ GST ಅಲ್ಲಿ ಏನ್ ಇನ್ಕ್ಲೂಡ್ ಆಗಿದೆ, ಏನ್ ಇನ್ಕ್ಲೂಡ್ ಆಗಿಲ್ಲ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೂ ಕಂಪಲ್ಸರಿ ಕ್ವಶನ್ ಅವ್ರಿಗೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಫಿಸಿಕಲ್ ಡೆಫಿಸಿಟ್, ಅದಾದ್ಮೇಲೆ FRBM ಆಕ್ಟ್, ಇವುಗಳ ಮೇಲೆಲ್ಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮತ್ತೆ ಕಂಪಲ್ಸರಿ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇವೆಲ್ಲದು ನಮಗೆ ಎಕನಾಮಿಯಲ್ಲಿನೇ ಕವರ್ ಆಗುವಂಥದ್ದು. ಫಾರೆಕ್ಸ್ ರಿಸರ್ವ್ಸ್ ಅಲ್ಲಿ ಏನೇನು ಬರುತ್ತೆ, ಇವಾಗ ಎಷ್ಟು ಫಾರೆಕ್ಸ್ ರಿಸರ್ವ್ ಇರುವಂತದ್ದು, ಎಂಪ್ಲಾಯ್ಮೆಂಟ್ ಮತ್ತೆ ಅವುಗಳ ಟೈಪ್ಸ್ ಯಾವ್ದು, ಅದಾದ್ಮೇಲೆ ಹೋಲ್ಸೇಲು, ಅದಾದ್ಮೇಲೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, 8 ಕೋರ್ ಇಂಡಸ್ಟ್ರೀಸ್ ಯಾವ್ದು, SIDBI, RRB, ಕೋಆಪರೇಟಿವ್ಸ್, ಡಿಫರೆನ್ಸ್ ಏನಿರುತ್ತೆ, ಈ ತರದೆಲ್ಲದು ಕೂಡ ಕೇಳ್ತಾ ಇರ್ತಾರೆ. ಕರಪ್ಷನ್ ಟ್ಯಾಕ್ಸ್, ಇವೆಲ್ಲದು ಕೂಡ ನಿಮ್ಗೆ ಕ್ವೆಶನ್ಸ್ ಟಾಪಿಕ್ಸ್ ಮುಂಚೆ ಕೊಟ್ಟಿರುವಂತದ್ದು ರೆಫರ್ ಮಾಡ್ಕೊಳ್ಳೋದಕ್ಕೆ. ಸೊ ನಾವು ನೋಟ್ಸ್ ಯಾವ ತರ ಮಾಡ್ಕೊಳ್ಳುವಂಥದ್ದು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರೋಣ ಇವಾಗ. ಸೊ ನೋಡಿ, ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸು, ಇನ್ಶೂರೆನ್ಸ್ ಪೆನಿಟ್ರೇಷನ್ ಅಂತಂದ್ರೆ ಏನಾಗುತ್ತೆ ಅಂತ. ಸೊ ಸ್ಟೇಟ್ಮೆಂಟ್ ರಿಲೇಟೆಡ್ ಕೂಡ ಇದರಲ್ಲಿ ಕೇಳ್ತಾ ಇರ್ತಾರೆ. ಸೊ ಇದರಲ್ಲಿ ಸೈನ್ಸಿಗೆ ವಾಪಸ್ ಬರೋಣ. ಫಸ್ಟ್ ನಾವು ನೋಟ್ಸ್ ನೋಡ್ಕೊಳ್ಳೋಣ ಯಾವ ತರ ಮಾಡ್ಕೊಳ್ಳೋದು ಅಂತ. ಸೊ ರೀಸೆಂಟ್ ನಾವು ನೋಡ್ಕೋಬೇಕು ಅಂತಂದ್ರೆ ಇಲ್ಲಿ NSO ಇದನ್ನ NSSO ಮತ್ತೆ CSO ನ ಕಂಬೈನ್ ಮಾಡ್ಬಿಟ್ಟು NSO ಮಾಡಿರುವಂತದ್ದು. ಸೊ ಇದು ಏನ್ ಕೊಡುತ್ತೆ ಅಂತ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕೊಡುತ್ತೆ, ಆನ್ಯುವಲ್ ಸರ್ವೆ ಆಫ್ ಇಂಡಸ್ಟ್ರೀಸ್ ಕೊಡುತ್ತೆ. ಸೊ NBFCs, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್. ಸೊ ಇದು ಏನು ಇನ್ಕ್ಲೂಡ್ ಆಗಿಲ್ಲ ಇದರಲ್ಲಿ, ಅಗ್ರಿಕಲ್ಚರಲ್ ಆಕ್ಟಿವಿಟಿ, ಇಮ್ಮೂವೇಬಲ್ ಪ್ರಾಪರ್ಟಿ, DD ಇಶ್ಯೂ ಮಾಡುವಂಥದ್ದು ಅಥವಾ ಡೆಪಾಸಿಟ್ ತಗೊಳ್ಳುವಂಥದ್ದು, ಸೆಟಲ್ಮೆಂಟ್ ಸಿಸ್ಟಮ್, ಇಲ್ಲ ಅಂತಂದ್ರೆ ಡೆಪಾಸಿಟ್ ಇನ್ಶೂರೆನ್ಸ್, ಇವೆಲ್ಲದೂ ಕೂಡ ಇನ್ಕ್ಲೂಡ್ ಆಗಿಲ್ಲ. ಸೊ ಈ ತರದ್ದು ಡಿಫ್ರೆನ್ಸಸ್ ನೀವು ನೋಡ್ಕೊಂಡಿರ್ಬೇಕು. ಪ್ಲಸ್ ಎಲ್ಲಾ ಪೋರ್ಟ್ಸ್ ಗಳನ್ನು ಕೂಡ ಒಂದ್ ಕಡೆ ಬರ್ಕೊಂಡಿರುವಂತದ್ದು. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ ಈಗ ಮುಂದ್ರಾ ಪೋರ್ಟ್. ಸೊ ಇದು ಬಂದ್ಬಿಟ್ಟು ಲಾರ್ಜೆಸ್ಟ್ ಪ್ರೈವೇಟ್ ಪೋರ್ಟ್. ಸೊ ನೀವು ಎಕ್ಸಾಂಪಲ್ ನಾವೇನಾದ್ರು ಈ ತರ ನಾವು ನೋಡ್ಕೊಂಡಿರ್ತೀವಲ್ಲ, ಇಲ್ಲಿ ಮ್ಯಾಪ್ ನಾವು ಈ ತರ ನೋಡ್ಕೊಂಡಿರ್ತೀವಲ್ಲ. ಸೊ ಈ ತರ ನೋಡ್ಕೊಂಡಿರ್ಬೇಕಾದ್ರೆ ಇಲ್ಲಿ ಬರುವಂತದ್ದು ನಮ್ಗೆ ಆಕ್ಚುಲಿ ಗುಜರಾತಿನ ಪೋರ್ಟ್ ಬಂದಿರುತ್ತೆ. ಬಟ್ ಇದಕ್ಕಿಂತ ಮುಂದೆ ಇರುವಂತದ್ದು ನಮ್ಗೆ ಮುಂದ್ರಾ ಪೋರ್ಟ್ ಬರುತ್ತೆ. ಸೊ ಇಲ್ಲಿ ಯಾವ ಗಲ್ಫ್ ಬರುತ್ತೆ ಅದ್ರ ಬಗ್ಗೆ ಕೇಳ್ತಾ ಇರ್ತಾರೆ. ಸೊ ಇದನ್ನ ಯಾವ ಗಲ್ಫ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅದ್ರ ಬಗ್ಗೆ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಸೊ ಈ ತರದ್ದು ಡಿಫರೆನ್ಸಸ್ ನಾವು ಒಂದ್ಸರಿ ತಿಳ್ಕೊಂಡಿರ್ಬೇಕು. ಕಾಂಡಾ ಪೋರ್ಟ್ ಫಸ್ಟ್ SEZ ಪೋರ್ಟ್ ಇಡೀ ಏಷ್ಯಾದಲ್ಲಿ, ಇಂಡಿಯಾದಲ್ಲಿ ಮತ್ತೆ ಏಷ್ಯಾದಲ್ಲಿ. ಹುಬ್ಳಿ ರಿವರ್ ಹತ್ರ ಇರುವಂತದ್ದು ಹಲ್ದಿಯಾ ಪೋರ್ಟ್. ಸೊ ಎನ್ನೂರ್ ಪೋರ್ಟಿಗೆ ರೀನೇಮ್ ಮಾಡ್ಕೊಂಡು ಏನಂತ ಹೆಸರಿಟ್ಟಿದ್ದಾರೆ ಅದನ್ನ ನೋಡ್ಕೊಂಡಿರ್ಬೇಕು. ಆರ್ಟಿಫಿಷಿಯಲ್ ಡೀಪ್ ಸಿ ಹಾರ್ಬರ್ ನೋಡಿ ಟುಟಿಕಾನ್ ಪೋರ್ಟ್. ಸೊ ಈ ತರ ನೀವು ಮೆನ್ಷನ್ ಮಾಡ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರೆ ಯಾವ್ದಾದ್ರು ಈಗ ಎಕ್ಸಾಂಪಲ್ ಇಲ್ಲಿ ಮೆಟಲ್ಸ್ ಅಂಡ್ ಮಿನರಲ್ಸ್ ಟ್ರೇಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿರೋಂಥದ್ದು. ಸೊ ಇದರಲ್ಲಿ ಏನೇನ್ ಡೀಟೇಲ್ಸ್ ಇದೆ, ಸೊ ಮೇಜರ್ ಸ್ಟಾಕ್ ಎಕ್ಸ್ಚೇಂಜಸ್ ಯಾವ್ದಾವ್ದು ವರ್ಲ್ಡ್ ಅಲ್ಲಿ ಅದನ್ನ ನೋಡ್ಕೊಂಡಿರುವಂತದ್ದು. ಇಂಡಿಯಾದಲ್ಲೇನೆ ಯಾವ್ದಾದ್ರು ರೀಸೆಂಟ್ ಆಗಿ ಸ್ಟಾಕ್ ಎಕ್ಸ್ಚೇಂಜಸ್ ತಗೊಂಡಿದ್ದಾರೆ ಅದನ್ನ ನೋಡ್ಕೊಂಡಿರುವಂತದ್ದು. ನೆಕ್ಸ್ಟ್ ಇನ್ಫ್ಲೇಷನ್ ಅಂತಂದ್ರೆ ಏನು, ಇನ್ಫ್ಲೇಷನ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಮೆನ್ಷನ್ ಮಾಡ್ಕೊಂಡಿರುವಂತದ್ದು. ಹೆಂಗೆ ಇನ್ಫ್ಲೇಷನ್ ಆಗತ್ತೆ, ಹೆಂಗೆ ಇನ್ಫ್ಲೇಷನ್ ಹೋಗುತ್ತೆ. ಇನ್ಫ್ಲೇಷನ್ ಅಂತ ಬಂದ ತಕ್ಷಣ ನಮಗೆ ಸ್ಟಾಗ್ಫ್ಲೇಷನ್, ಡಿಫ್ಲೇಷನ್ ಇವೆಲ್ಲದು ಮೆನ್ಷನ್ ಮಾಡ್ಕೊಂಡಿರುವಂತದ್ದು. ಡಿಮಾಂಡ್ ಪುಲ್, ಅದಾದ್ಮೇಲೆ ಕಾಸ್ಟ್ ಪುಷ್ ಎಕ್ಸೆಟ್ರಾ, ಈ ತರದೆಲ್ಲ ಏನೇನ್ ಬರುತ್ತಲ್ಲ ಅವನ್ನೆಲ್ಲ ನೋಡ್ಕೊಂಡಿರುವಂತದ್ದು. ಇನ್ಫ್ಲೇಷನ್ ಬಂದಾಗ ನಾವು ಬೇರೆ ಪ್ರಾಪರ್ಟೀಸ್ ನ ಏನೇನ್ ಮಾಡ್ಕೊಂಡಿರ್ಬೇಕು, ರೆಪೋ ರೇಟ್ ನ ಏನ್ ಮಾಡುತ್ತೆ, ಇಂಪೋರ್ಟ್ ಡ್ಯೂಟಿನ ಏನ್ ಮಾಡುತ್ತೆ. ಸೊ OMO ಅಕಸ್ಮಾತ್ ಜಾಸ್ತಿ ಮಾಡಿದ್ರೆ ಕಮ್ಮಿ ಮಾಡಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತಾ, ಕಮ್ಮಿ ಆಗುತ್ತಾ, ಈ ತರದ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ.